ಎಡಪಕ್ಷಗಳು ಬೆಂಬಲ ಕೊಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ವಿಜಯರ ಟಿವಿಕೆಗೆ. ನಾಳೆ ಚೆನ್ನೈಯಲ್ಲಿ ತುರ್ತು ಮೀಟಿಂಗ್ ಅನ್ನು ಕರೆದಿರೋದು ಸಿಪಿಐ ಸಿಪಿಎಂ ನಾಯಕರು. ವಿಜಯ್ಗೆ ಬೆಂಬಲ ಕೊಡಬೇಕಾ ಬೇಡವಾ ಅಂತೇಳಿ ಚರ್ಚೆ ನಡೆದಿದೆ. ಅದಕ್ಕಿಂತ ಮುಂಚಿನ ಒಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಈ ಎರಡೂ ಕಡೆಯವರು ಸ್ಟಾಲಿನ್ರನ್ನ ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ. ಸ್ಟಾಲಿನ್ ಇಲ್ಲಿ ದೊಡ್ಡ ಹೀರೋ ಆಗುವಂಥ ಒಂದು ಸಾಧ್ಯತೆ ಇದೆ. ಹೇಗೆ ಹೀರೋ ಅಂದರೆ, ನೋಡಿ, ನಾವು ಬಿಜೆಪಿ ದೂರ ಇಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕೋಮುವಾದಿ ಅಲ್ಲದ ಪಕ್ಷ ಯಾವುದು? ಟಿವಿಕೆ. ನನ್ನ ಟೀಕೆ ಮಾಡಿರಲಿ ವಿಜಯ್, ಆದರೆ ನನ್ನ ಮೈತ್ರಿ ಪಕ್ಷಗಳವರು ಇದ್ದಾರಲ್ಲ, ಅವರು ನಾನು ಹೋಗಿ ಸರ್ಕಾರ ಮಾಡಿ ಅಂತ ಹೇಳಿದ್ದೀನಿ, 6 ತಿಂಗಳು ನಾನು ತೊಂದರೆ ಮಾಡಲ್ಲ. ಹೀರೋ ಆಗ್ಬಿಡ್ಬೋದು. ನೋಡಿದ್ರ ಸ್ಟಾಲಿನ್ ಬಗ್ಗೆ ವಿಜಯ್ ಎಷ್ಟೆಲ್ಲ ಮಾತಾಡಿದ್ರು, ಅವ್ರ ಜೊತೆಯಲ್ಲಿದ್ದಂಥ ಪಾರ್ಟಿಗಳನ್ನೇ ಹೋಗಿ ಬೆಂಬಲ ಕೊಡ್ರಪ್ಪ ಅಂತ ಕಳಿಸಿದ್ದಾರೆ. ಹೀರೋ ಆಗುವಂಥ ಚಾನ್ಸಸ್ ಇದೆ. ನಾಳೆ ತುರ್ತು ಸಭೆ ಆದಮೇಲೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಡಪಕ್ಷಗಳ ಸಭೆ ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ, ವಿಜಯ್ ಸರ್ಕಾರ ಆಗುತ್ತಾ ಆಗಲ್ವಾ, ಇವರಿಬ್ಬರ ಈ ಸಿಪಿಐ ಸಿಪಿಐಎಂ ಇವರಿಬ್ಬರ ಪಾರ್ಟಿ ಡಿಸಿಷನ್ ಮೇಲೆ ನಿರ್ಧಾರ ಆಗುತ್ತದು. ಸದ್ಯ ವಿಜಯ್ಗೆ ಬೆಂಬಲದ ಬಗ್ಗೆ ಇನ್ನೂ ತೀರ್ಮಾನವನ್ನು ಮಾಡಿಲ್ಲ ಅಂತ ಹೇಳಿ ವೀರಪಾಂಡ್ಯನ್ ಹೇಳಿರೋದು. ಸಿಪಿಐ ರಾಜ್ಯ ಕಾರ್ಯದರ್ಶಿ ಅವರು ವೀರಪಾಂಡ್ಯನ್ ಅವರ ಹೇಳಿಕೆ ಇದು. ನಾಳೆ ಕಾರ್ಯಕಾರಿ ಸಮಿತಿಯ ತುರ್ತು ಸಭೆ ಕರೆಯಲಾಗಿದೆ. ಈ ಮೀಟಿಂಗಲ್ಲಿ ಬೆಂಬಲ ಕೊಡಬೇಕಾ ಕೊಡಬಾರದಾ ಎನ್ನುವ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು. ಆ ಬಳಿಕ ತೀರ್ಮಾನ ಆಗುತ್ತೆ. ಸ್ಟಾಲಿನ್ ಅವರೊಂದಿಗಿನ ಸಭೆ ಕೇವಲ ಸೌಹಾರ್ದಯುತ ಸಭೆ ಮಾತ್ರ ಅಂತ ಇವರು ಹೇಳಿದ್ದಾರೆ ವೀರಪಾಂಡ್ಯನ್ ಅವರು. ಮುಂದಿನ 24 ಗಂಟೆಗಳಲ್ಲಿ ನಿರ್ಧಾರ ಅಂತ ಹೇಳಿ MA ಬೇಬಿ ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಹೇಳಿದ್ದಾರೆ. இந்திய கம்யூனிஸ்ட் கட்சியின் தமிழ்நாடு மாநில குழுவின் சார்பில் காலையில் நாங்கள் ஒரு அறிக்கை வெளியிட்டிருக்கிறோம். கவர்னர் சட்டத்தை மீறக்கூடாது. பல கட்சி இயங்குமுறை கொண்ட ஒரு நாட்டில் சட்டத்தின் ஆட்சி முறை மிக மிக முக்கியம். சட்டத்தை அவர் கடந்து செல்லக்கூடாது. எது சட்டமோ அதன்படி அவர் நடந்து கொள்ள வேண்டும் என்பதுதான் இந்த அறிக்கையின் சாரம். அதை நாங்கள் மீண்டும் வலியுறுத்துகிறோம். விஜய் கடந்து போகலாம், இல்லை அந்த கட்சி கூட கடந்து போகலாம். சட்டத்தின் ஆட்சி முறை பாதிக்கிற பொழுது சட்டத்தின் நெறிகள். You see, we have a convention, whether it is after the Lok Sabha election or after any